ದೃಷ್ಟಿ ಬೊಟ್ಟು ರೀ, ನಮ್ಮ ಅಕ್ಕಂಗೆ ವಿಳ್ಯದೆಲೆ ಅಡಿಕೆ ಅಂದ್ರೆ ಪ್ರಾಣ. ತಗೋ ಅಕ್ಕ. ಎಲೆ ಹಸಿರು, ಸುಣ್ಣ, ಬಿಳಿ, ಅಡಿಕೆ ಕಪ್ಪು, ಜಗದ್ರೆ ಕೆಂಪು. ಇಷ್ಟ ಆಗದೇನೇನಾಗತ್ತೆ? ಬಣ್ಣ ಬದಲಾಯಿಸೋ ಈ ಕೋಸಂಬೆಗೆ ರೀ, ಇಲ್ಲಿವರೆಗೂ ಅಕ್ಕ ಮಾತಾಡಿ, ಆದ್ರೆ ಮಾತಾಡ್ಬಿಟ್ಲು. ನಮ್ಮ ಅಕ್ಕನ ಮಾತು ಬರ್ತಿದೆ ಅಂದ್ರೆ ಅವಳು ಬೇಗ ಹುಷಾರಾಗ್ತಾಳಲ್ವಾ? ಅಕ್ಕ, ಆದಷ್ಟು ಬೇಗ ನೀನ್ ಮೊದ್ಲಿನ ಹಾಗಾಗ್ಬೇಕು. ತಥಾಸ್ತು. ನನಗೂ ಮೂಗಿಯಾಗಿರೋದಕ್ಕೆ ಆಗ್ತಾ ಇಲ್ಲ. ಅಕ್ಕ, ಇನ್ನೂ ಏನಾದರೂ ಮಾತಾಡೋದಕ್ಕೆ ಪ್ರಯತ್ನ ಪಡಕ್ಕ, ಏನಾದರೂ ಹೇಳಕ್ಕ. ಯಜಮಾಂತಿ ಅವಳ ಬರೀ ನನಗೆ ಮಾತ್ರ ಮೋಸ ಮಾಡ್ತಿಲ್ಲ, ನಿಮ್ಮಕ್ಕ ನಿನಗೂ ನಿನ್ನ ಕುಟುಂಬಕ್ಕೂ ಮೋಸ ಮಾಡ್ತಿದ್ದಾಳೆ. ನೀನನ್ನು ಕಂಪ ಪಡೆಯೋಕ್ಕೆ ನಾಟಕ ಆಡ್ತಿದ್ದಾಳೆ. ಅಕ್ಕ, ದೊಡ್ಡಕ್ಕ ಒಬ್ಳೆ ಇದ್ದಾಗ ಚೆನ್ನಾಗಿರ್ತಾಳೆ, ಎಲ್ಲರೂ ಇದ್ದಾಗ. ಅಕ್ಕ, ನೀನು ದತ್ತಾ ಶ್ರೀರಾಮ್ ಪಾಟೀಲ್ ಅವ್ರ ಮನೇಲಿದ್ಯಾ, ನೀನು ಯಾವುದಕ್ಕೂ ಹೆದರೋ ಅವಶ್ಯಕತೆ ಇಲ್ಲ. ಪರವಾಗಿಲ್ಲ, ನೀನು ನಿಧಾನಕ್ಕೆ ಮಾತಾಡು. ಅಕ್ಕ, ಅಮ್ಮ ಬೇಗ ಬರಕ್ಕೆ ಹೇಳಿದ್ಲು, ಲೇಟ್ ಆಗ್ತಿದೆ, ನಾವು ಹೊರಡ್ತೀವಿ. ಒಂದು ನಿಮಿಷ ಇರು. ಸರಳ ವರೇ ವಾ, ದತ್ತನ ಹೆಂಡತಿ ದತ್ತಿನ ಹಳೆ ಗರ್ಲ್ ಫ್ರೆಂಡಿಗೆ ಅರ್ಶಿನ ಕುಂಕುಮ ಕೊಡೋದು ನೋಡ್ತಾ ಇದ್ರೆ ಸಖತ್ತಾಗಿದೆ. ಇವಾಗ ಏನಾದರೂ ಅಕ್ಕೆ ಇದ್ದಿದ್ರೆ ಚೆನ್ನಾಗಿರ್ತಾಯಿತ್ತು. ಅಕ್ಕ, ಹಾಗಾಗಿ ಬರ್ತಿರು. ಅಕ್ಕ ಕೊಡಿ. ದೃಷ್ಟಿ ರೀ, ಕತ್ಲಾಗಿದೆ, ಇವ್ರು ನಮ್ಮ ಮನೆ ತನಕ ಬಿಟ್ಟು ಬರ್ತೀರಾ? ದೃಷ್ಟಿ ಅದು ಸೈಲೆಂಟ್. ಏನಂದೆ? ಹೌದು ದತ್ತಾತ್ರೇಯ, ನಾನು ಕೆಟ್ಟವಳು, ನನ್ನ ಮನಸ್ಸಲ್ಲಿ ಕಲ್ಮಶ ಇತ್ತು. ಆದ್ರೆ ಅದು ಯಾಕೆ ಹಾಗೆ ಮಾಡಿದೆ ಅಂತ ನಿಂಗೆ ಗೊತ್ತಾಗ್ಬೇಕಲ್ವಾ? ನಾವು ಬಡತನದಲ್ಲಿದ್ವಿ, ಏನೋ ತಿನ್ನೋಕ್ಕೂ ತುಂಬ ಕಷ್ಟ ಇತ್ತು. ದೃಷ್ಟಿನ ಚೆನ್ನಾಗಿ ನೋಡ್ಕೋಬೇಕು ಅಂದರೆ, ಮನೆಯವ್ರಿಗೆಲ್ಲ 2 ಹೊತ್ತು ಊಟ ಹಾಕಬೇಕು ಅಂದರೆ ನಾನು ಹೊರಗೆ ಹೋಗಿ ದುಡಿಬೇಕಾಗಿತ್ತು. ದುಬೈಗೆ ಹೋಗಿ 2-3 ವರ್ಷ ದುಡಿದ್ರೆ ಜೀವನ ಸೆಟಲ್ ಆಗುತ್ತೆ ಅಂತ ಯಾರೋ ಹೇಳಿದ್ರು. ಅದು ದುಬೈಗೆ ಹೋಗೋಕೆ ನನ್ನ ಹತ್ರ ದುಡ್ಡಿರಲಿಲ್ಲ. ಅದಕ್ಕೆ ಬಳ್ಳಾರಿಗೆ ಬಂದೆ. ಬೆಟ್ ಕಟ್ಟಿ ನನಗೆ ಪ್ರೀತಿ ಮೋಸ ಮಾಡ್ದೆ. ನನ್ ದುಡ್ಡು ಬೇಕಿತ್ತು, ನಿನ್ನ ಲವಲ್ ಬೀಳಿಸಿದ್ರೆ ದುಡ್ಡು ಕೊಡ್ತೀನಿ ಅಂದ್ರು, ಒಪ್ಕೊಂಡೆ. ನಿನ್ನ ಲವಲ್ ಬೀಳಿಸ್ತೆ ಅಷ್ಟೇ. ಆ ದುಡ್ಡಲ್ಲಿ ದುಬೈಗೆ ಹೋದೆ. ನನ್ನನ್ನು ಕರ್ಕೊಂಡು ಹೋದವರು ನನಗೆ ಮೋಸ ಮಾಡಿಬಿಟ್ರು. ಅಲ್ಲಿಂದ ತಪ್ಪಿಸ್ಕೊಂಡು ಜೀವ ಉಳಿಸ್ಕೊಂಡು ಮಾನ ಕಾಪಾಡಿಕೊಂಡು ಹುಚ್ಚು ಥರನೇ ಅಲ್ದೆ. ಎಷ್ಟು ಸಲ ತಪ್ಪಿಸ್ಕೊಳ್ಳೋ ಪ್ರಯತ್ನ ಪಟ್ರು, ಅವ್ರನ್ನ ಹಿಡ್ದಾಕ್ತಾನೆ ಇದ್ರು. ಕೊನೆದಾಗಿ ಸಾವು ಬದುಕು ಅಂತ ಬಂದಾಗ ಹೋರಾಡಿ ಬದುಕಬೇಕು ಅಂತ ನಿರ್ಧಾರ ಮಾಡಿದೆ.